ದಿ ಡಿಬೇಟ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಚರ್ಚಿಸುತ್ತಿರುವ ವಿಷಯ ಸಂಧ್ಯಾವಂದನೆಯ ಅಂತರಂಗ ಅನ್ನೋ ಗ್ರಂಥವನ್ನು ಆಧರಿಸಿದೆ. ಸಂಧ್ಯಾವಂದನೆ ಅಂದ ತಕ್ಷಣ ನಮಗೆಲ್ಲ ಕೆಲವು ಕ್ರಿಯೆಗಳು, ಮಂತ್ರಗಳು, ನಿಯಮಗಳು ನೆನಪಾಗುತ್ತೆ. ಆದರೆ ಈ ಗ್ರಂಥ ಅದರ ಆಳಕ್ಕೆ ಇಳಿದು ಅದರಲ್ಲಿ ಬರುವ ಶೌಚ ಅಂದರೆ ಶುದ್ಧಿ ಮತ್ತು ಸ್ನಾನದಂತಹ ಆಚರಣೆಗಳ ಹಿಂದಿನ ನಿಜವಾದ ತತ್ವವನ್ನು ಪರಿಶೀಲನೆ ಮಾಡುತ್ತೆ. ಸೊ ಇವತ್ತು ನಾವು ಉತ್ತರಿಸಲು ಪ್ರಯತ್ನಿಸುತ್ತಿರೋ ಮುಖ್ಯ ಪ್ರಶ್ನೆ ಏನಪ್ಪಾ ಅಂದ್ರೆ, ಸಂಧ್ಯಾವಂದನೆ ಅಂಗವಾದ ಈ ಶೌಚ ಮತ್ತು ಸ್ನಾನದಂತಹ ಕರ್ಮಗಳ ಮೂಲ ಉದ್ದೇಶವಾದರೂ ಏನು? ಇದು ಕೇವಲ ದೇಹದ ಶುದ್ಧಿ ಮತ್ತು ಶಾಸ್ತ್ರದಲ್ಲಿ ಹೇಳಿದ ಹಾಗೆ ಮಾಡುವ ಕ್ರಿಯೆಗಳಿಗೆ ಮಾತ್ರ ಸೀಮಿತನಾ, ಅಥವಾ ಇದರ ನಿಜವಾದ ಗುರಿ ಮನಸ್ಸಿನ ಶುದ್ಧಿ ಮತ್ತು ಆಧ್ಯಾತ್ಮಿಕ ಸಾಧನೆಯೇ? ಹೌದು, ನನ್ನ ವಾದ ಸ್ಪಷ್ಟವಾಗಿದೆ. ಈ ಎಲ್ಲಾ ಬಾಹ್ಯ ಆಚರಣೆಗಳ ಆತ್ಮ ಇರೋದು ಆಂತರಿಕ ಶುದ್ಧಿ ಮತ್ತು ಆಧ್ಯಾತ್ಮಿಕ ಚಿಂತನೆಯಲ್ಲಿ. ನೀವದನ್ನ ಆ ರೀತಿ ನೋಡ್ತಿದ್ದೀರಿ. ಆದರೆ ನನ್ನ ಪ್ರಕಾರ ಆ ಆತ್ಮಕ್ಕೆ ದೇಹವೇ ಈ ಬಾಹ್ಯ ಆಚರಣೆಗಳು. ಅದರ ನಿಖರವಾದ ಶಾಸ್ತ್ರಬದ್ಧವಾದ ಪಾಲನೆ ಇಲ್ಲದೆ ಆ ಆಂತರಿಕ ಶುದ್ಧಿ ಅನ್ನೋದು ಅಸಾಧ್ಯ, ಬಹುಶಃ ಅಪ್ರಸ್ತುತ ಕೂಡ. ಶುಚೇರ್ ಭಾವ ಇಸ್ ಈಕ್ವಲ್ ಟು ಶೌಚಂ ಅಂತ ವ್ಯಾಖ್ಯಾನಿಸುತ್ತೆ. ಅಂದ್ರೆ ಶುದ್ಧಿಯಾಗಿರುವ ಭಾವವೇ ಶೌಚ. ಇದು ಕೇವಲ ಒಂದು ಪದದ ಅರ್ಥ ಅಲ್ಲ, ಇದೊಂದು ತಾತ್ವಿಕ ನಿಲುವು. ಗ್ರಂಥವು ಶೌಚದಲ್ಲಿ ಬಾಹ್ಯ ಮತ್ತು ಆಂತರಿಕ ಅಂತ ಎರಡು ವಿಧ ಹೇಳಿ ತಕ್ಷಣವೇ ಒಂದು ಸ್ಪಷ್ಟವಾದ ತೀರ್ಪು ಕೊಡುತ್ತೆ. ಅಂತರಶುದ್ಧಿಯೇ ಅತ್ಯಂತ ಮುಖ್ಯವಾದುದು ಅಂತ. ಇದು ನಾವು ಗಮನಿಸಲೇಬೇಕಾದ ಅಂಶ. ಮಣ್ಣು ಮತ್ತು ನೀರಿನಿಂದ ದೇಹ ತೊಳೆಯೋದು ಮೊದಲ ಹೆಜ್ಜೆ, ನಾನು ಒಪ್ಕೊಳ್ತೇನೆ. ಆದರೆ ಅದಷ್ಟೇ ಶೌಚ ಅಲ್ಲ. ನಮ್ಮ ಮನಸ್ಸಿನಲ್ಲಿರೋ ಕಾಮ, ಕ್ರೋಧ, ಲೋಭ, ಮೋಹದಂತಹ ಕಲ್ಮಶಗಳನ್ನು ತೊಳೆಯೋದೇ ನಿಜವಾದ ಶೌಚ ಅಂತ ಗ್ರಂಥ ಹೇಳುತ್ತೆ. ಸ್ನಾನದ ಉದಾಹರಣೆಯನ್ನೇ ತೆಗೆದುಕೊಳ್ಳಿ. ಅಲ್ಲಿ ಕೇವಲ ನೀರು ಹಾಕ್ಕೊಂಡು ಮೈ ಉಜ್ಜಿಕೊಳ್ಳೋ ಬಗ್ಗೆ ಹೇಳಿಲ್ಲ. ಬದಲಿಗೆ ಗಾಯತ್ರಿ ಮಂತ್ರದ ಒಂದೊಂದು ಪದಕ್ಕೂ ದೈವಿಕ ಸ್ವರೂಪವನ್ನ ಆರೋಪಿಸಿ ಅದನ್ನ ಮನಸ್ಸಿನಲ್ಲಿ ತುಂಬಿಕೊಳ್ಳುವ ಅನುಸಂಧಾನದ ಬಗ್ಗೆ ವಿವರಿಸಲಾಗಿದೆ. ಇಲ್ಲಿ ಅನುಸಂಧಾನ ಅಂದ್ರೆ ಕೇವಲ ನೆನಪಿಸ್ಕೊಳ್ಳೋದು ಅಲ್ಲ, ಬದಲಾಗಿ ಆ ದೈವಿಕ ಸ್ವರೂಪವನ್ನ ನಮ್ಮ ಪ್ರಜ್ಞೆಯಲ್ಲಿ ಮರುಸೃಷ್ಟಿ ಮಾಡಿಕೊಂಡು ಅದರೊಂದಿಗೆ ಒಂದಾಗುವ ಪ್ರಯತ್ನ. ಈ ಕ್ರಿಯೆಗಳ ಅಂತಿಮ ಗುರಿ ಏಕಾಗ್ರತೆ ಪಡೆದು ದೇಹವೆಂಬ ದೇವಾಲಯದೊಳ ಹೊಕ್ಕು ಆತ್ಮಸ್ವರೂಪವನ್ನು ಅರಿಯುವುದು. ಹಾಗಾಗಿ ಈ ಬಾಹ್ಯ ಆಚರಣೆಗಳು ಆ ಮಹಾನ್ ಆಂತರಿಕ ಪ್ರಯಾಣಕ್ಕೆ ಕೇವಲ ಸಾಧನಗಳು, ದೋಣಿಗಳಿದ್ದಂತೆ. ದಡ ಸೇರೋದು ಗುರಿ, ದೋಣಿಯಲ್ಲೇ ಕೂರೋದಲ್ಲ. ಶ್ರೇಷ್ಠವಾದದ್ದು. ಆದರೆ ಗ್ರಂಥವು ಆ ಶುದ್ಧಿಯೆಡೆಗಿನ ಪ್ರಯಾಣ ಎಲ್ಲಿಂದ ಹೇಗೆ ಶುರುವಾಗಬೇಕು ಅಂತ ಅತ್ಯಂತ ಸ್ಪಷ್ಟವಾಗಿ ಮತ್ತು ಕಠಿಣವಾಗಿ ಹೇಳುತ್ತೆ. ಗ್ರಂಥದ ವಾಕ್ಯವನ್ನೇ ನೋಡಿ. ಸ್ನಾನ ಮಾಡದವನು ಅಶುಚಿಯಾಗಿರುತ್ತಾನೆ, ಆದ್ದರಿಂದ ಅವನು ಜಪ, ಹೋಮ, ದಾನ ಮುಂತಾದ ಯಾವ ಕರ್ಮಗಳನ್ನಾದರೂ ಆಚರಿಸಬಾರದು. ಇದು ಕೇವಲ ಒಂದು ಸಲಹೆ ಅಲ್ಲ, ಇದೊಂದು ನಿಷೇಧ. ಅಂದ್ರೆ ಬಾಹ್ಯ ಶುದ್ಧಿ ಅನ್ನೋದು ಒಂದು ಆಯ್ಕೆ ಅಲ್ಲ, ಅದೊಂದು ಕಡ್ಡಾಯವಾದ, ತಪ್ಪಿಸಲಾಗದ ಪೂರ್ವತಯಾರಿ. ನೀವು ಸ್ನಾನವನ್ನ ಒಂದು ಸರಳವಾದ ಕ್ರಿಯೆ ಅಂದ್ರಿ, ಆದರೆ ಗ್ರಂಥ ಅದನ್ನ ಪಂಚಾಂಗ ಸ್ನಾನ ಅಂದ್ರೆ 5 ಅಂಗಗಳುಳ್ಳ ಸ್ನಾನ ಅಂತ ವಿವರಿಸುತ್ತೆ. ಆ 5 ಅಂಗಗಳು ಕೇವಲ ಯಾಂತ್ರಿಕ ಕ್ರಿಯೆಗಳಲ್ಲ. ಸಂಕಲ್ಪ ಅನ್ನೋದು ಮಾನಸಿಕ ಉದ್ದೇಶವನ್ನು ಸ್ಥಾಪಿಸಿದರೆ, ಮಂತ್ರಪೂತ ನೀರಿನಿಂದ ಮಾಡುವ ಮಾರ್ಜನ ಬಾಹ್ಯ ಶುದ್ಧೀಕರಣ, ನಮ್ಮ ಪಾಪಗಳನ್ನ ನಿವಾರಿಸಲು ಮಾಡುವ ಅಘಮರ್ಷಣ ಆಂತರಿಕ ಶುದ್ಧಿಗೆ ಮುನ್ನುಡಿ, ಪಿತೃಗಳಿಗೆ ಮಾಡುವ ತರ್ಪಣ ನಮ್ಮ ಕರ್ತವ್ಯ ಪ್ರಜ್ಞೆಯನ್ನ ಜಾಗೃತಗೊಳಿಸುತ್ತೆ. ಹೀಗೆ ಪ್ರತಿಯೊಂದು ಅಂಗಕ್ಕೂ ಒಂದು ನಿರ್ದಿಷ್ಟ ಉದ್ದೇಶವಿದೆ. ಇಷ್ಟೇ ಅಲ್ಲ, ಸ್ನಾನದಲ್ಲಿ ಮುಖ್ಯ ಮತ್ತು ಗೌಣ ಅಂತ ವಿಂಗಡಿಸಿ ಮುಖ್ಯ ಸ್ನಾನದಲ್ಲೇ ನಿತ್ಯ, ನೈಮಿತ್ತಿಕ, ಕ್ರಿಯಾಂಗ ಅಂತ 6 ಪ್ರಕಾರಗಳನ್ನು ವಿವರಿಸಿದ್ದಾರೆ. ಯಾಕೆ ಇಷ್ಟೊಂದು ವಿವರಣೆ? ಯಾಕಂದ್ರೆ ಬಾಹ್ಯ ರೂಪ ಮತ್ತು ಅದರ ನಿಖರ ಆಚರಣೆಗೆ ಇಲ್ಲಿ ಮೊದಲ ಪ್ರಾಧಾನ್ಯತೆ. ನೀವು ಹೇಳಿದ ಆ ಆಂತರಿಕ ಅನುಭವಗಳು ಈ ಶಿಸ್ತುಬದ್ಧವಾದ ಬಾಹ್ಯ ಆಚರಣೆಯ ಫಲವೇ ಹೊರತು ಅದರ ಪರ್ಯಾಯವಲ್ಲ. ಸರಿಯಾದ ಕರ್ಮಾಚರಣೆಯ ಅಡಿಪಾಯವಿಲ್ಲದೆ ಆಂತರಿಕ ಶುದ್ಧಿ ಎಂಬ ಸೌಧವನ್ನ ಕಟ್ಟೋಕೆ ಸಾಧ್ಯವಿಲ್ಲ. ನೀವು ಅಡಿಪಾಯದ ಬಗ್ಗೆ ಹೇಳಿದ್ರಿ, ಅದು ಸರಿ. ಆದ್ರೆ ಗ್ರಂಥವು ಶೌಚವನ್ನ ಬಾಹ್ಯ ಮತ್ತು ಆಂತರ ಎಂದು ವಿಂಗಡಿಸಿ ಆಂತರ ಶೌಚವೇ ಅತ್ಯಂತ ಮುಖ್ಯ ಅಂತ ಹೇಳೋ ಮೂಲಕ ಒಂದು ಶ್ರೇಣಿಯನ್ನ ಸ್ಥಾಪಿಸ್ತಿದೆ. ಇದು ಕೇವಲ ಅನುಕ್ರಮವಲ್ಲ, ಇದು ಪ್ರಾಮುಖ್ಯತೆಯ ಶ್ರೇಣಿ. ಅಂದ್ರೆ ಮನಸ್ಸಿನ ಕಲ್ಮಶಗಳನ್ನು ತೊಳೆಯೋದು ಭೌತಿಕ ಶುದ್ಧಿಗಿಂತ ಉನ್ನತವಾದದ್ದು, ಹೆಚ್ಚು ಮೌಲ್ಯಯುತವಾದದ್ದು ಅಂತ ಗ್ರಂಥಕಾರರೇ ಸ್ಪಷ್ಟಪಡಿಸ್ತಿದ್ದಾರೆ. ಆ ಶ್ರೇಣಿಯನ್ನ ನಾನು ಒಪ್ಕೊಳ್ತೀನಿ. ಆದ್ರೆ ಒಂದು ನಿಮಿಷ, ಅದೊಂದು ಏಣಿ ಇದ್ದ ಹಾಗೆ.
ಮೊದಲನೇ ಮೆಟ್ಟಿಲು ಹತ್ತದೆ ನೇರವಾಗಿ ಕೊನೆ ಮೆಟ್ಲಿಗೆ ಹೋಗಕ್ಕಾಗಲ್ಲ ಅಲ್ವಾ? ಆ ಶ್ರೇಣಿಯ ಮೊದಲನೇ ಅನಿವಾರ್ಯ ಮೆಟ್ಟಿಲೆ ಬಾಹ್ಯಶುದ್ಧಿ. ನೋಡಿ, ಗ್ರಂಥವೇ ದೇಹವನ್ನ ಅತ್ಯಂತ ಮಲಿನವಾದದ್ದು ಅಂತ ಕರೆಯುತ್ತೆ. ಹಾಗಾಗಿ ಮೊದಲು ಅದನ್ನ ಶುದ್ಧಿಗೊಳಿಸೋದು ಕೇವಲ ಸಾಂಕೇತಿಕ ಅಲ್ಲ, ಅದೊಂದು ಪ್ರಾಯೋಗಿಕ ಅವಶ್ಯಕತೆ. ಆಂತರಿಕ ಶುದ್ಧಿ ಒಂದು ಗುರಿಯಾದ್ರೆ, ಬಾಹ್ಯಶುದ್ಧಿ ಆ ಗುರಿಯನ್ನು ತಲುಪುವ ಮಾರ್ಗದ ಮೊದಲ ಕಡ್ಡಾಯವಾದ ಹೆಜ್ಜೆ. ಆ ಹೆಜ್ಜೆಯನ್ನ ಅಲಕ್ಷಿಸಿ ನಾನು ನೇರವಾಗಿ ಗುರಿಯ ಬಗ್ಗೆ ಯೋಚನೆ ಮಾಡ್ತೀನಿ ಅನ್ನೋದು ಆತ್ಮವಂಚನೆ ಆಗತ್ತೆ. ಆದ್ರೆ ಆ ಮೊದಲ ಹೆಜ್ಜೆಯ ಸ್ವರೂಪವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಆ ಹೆಜ್ಜೆ ಕೇವಲ ಕಲ್ಲಿನದಲ್ಲ, ಅದಕ್ಕೊಂದು ಆಧ್ಯಾತ್ಮಿಕ ಆಯಾಮ ಇದೆ. ಇಲ್ಲದಿದ್ರೆ ಕೇವಲ ಸೋಪ್ ಹಾಕಿ ಚೆನ್ನಾಗಿ ಮೈ ತೊಳೆದ್ರೆ ಸಾಕಾಗ್ತಿತ್ತು. ಸಂಧ್ಯಾವಂದನೆಯ ಶೌಚವಿರ್ಬೋದು, ಸ್ನಾನ ಇರ್ಬೋದು, ಅದಕ್ಕೆ ನಿರ್ದಿಷ್ಟ ಮಣ್ಣು ನೀರು ಬಳಸುವ ವಿಧಾನ, ಹೇಳಬೇಕಾದ ಮಂತ್ರಗಳು, ಇವೆಲ್ಲ ಯಾಕೆ ಬೇಕಿತ್ತು? ಯಾಕಂದ್ರೆ ಆ ಬಾಹ್ಯ ಕ್ರಿಯೆಯ ಪ್ರತಿ ಹಂತದಲ್ಲೂ ಒಂದು ಆಂತರಿಕ ಚಿಂತನೆಯನ್ನ, ಒಂದು ದೈವಿಕ ಭಾವನೆಯನ್ನ ಜೋಡಿಸಲಾಗಿದೆ. ಕ್ರಿಯೆಯ ಮೂಲಕ ಚಿತ್ತವನ್ನ ಶುದ್ಧಿ ಮಾಡೋದೇ ಅದರ ಉದ್ದೇಶ. ನೀವು ಭಾವವನ್ನ ಕ್ರಿಯೆಯೊಂದಿಗೆ ಜೋಡಿಸುವ ಬಗ್ಗೆ ಹೇಳಿದಿರಿ. ನಾನು ಹೇಳ್ತಿರೋದು ಆ ಭಾವಕ್ಕೆ ಕ್ರಿಯೆಯೇ ಆಧಾರ ಅಂತ. ಕ್ರಿಯೆಯಿಲ್ಲದೆ ಕೇವಲ ಭಾವಕ್ಕೆ ಶಾಸ್ತ್ರದಲ್ಲಿ ಬೆಲೆ ಇಲ್ಲ. ಸ್ನಾನಂ ಪಂಚಾಂಗ ಲಕ್ಷಣಂ ಅನ್ನೋ ಶ್ಲೋಕವನ್ನ ಗಮನಿಸಿ. ಸ್ನಾನವನ್ನ ಅದರ 5 ಕ್ರಿಯೆಗಳೊಂದಿಗಲೇ ವ್ಯಾಖ್ಯಾನಿಸಲಾಗಿದೆಯೇ ಹೊರತು ಕೇವಲ ಭಾವನೆಯಿಂದ ಅಲ್ಲ. ಆ 5 ಅಂಗಗಳನ್ನ ಪಾಲಿಸದೆ ನದಿಯ ದಡದಲ್ಲಿ ಕೂತು ನಾನು ಸ್ನಾನದ ಬಗ್ಗೆ, ಗಂಗೆಯ ಬಗ್ಗೆ ಅನುಸಂಧಾನ ಮಾಡ್ತೀನಿ ಅಂದ್ರೆ ಅದು ಶಾಸ್ತ್ರದ ಪ್ರಕಾರ ಸ್ನಾನ ಆಗೋದಿಲ್ಲ. ಅದು ಅಪೂರ್ಣ ಮತ್ತು ಅಮಾನ್ಯ ಆಚರಣೆ. ಹಾಗಾಗಿ ಅನುಸಂಧಾನ ಆಚರಣೆಯನ್ನ ಶ್ರೀಮಂತಗೊಳಿಸುತ್ತದೆಯೇ ಹೊರತು ಅದರ ಮೂಲ ಸ್ವರೂಪವನ್ನ ಬದಲಾಸಲ್ಲ ಅಥವಾ ಅದಕ್ಕೆ ಪರ್ಯಾಯ ಆಗಲ್ಲ. ಖಂಡಿತ ಪರ್ಯಾಯವಲ್ಲ. ಆದರೆ ಯಾವುದು ಹೆಚ್ಚು ಮುಖ್ಯ ಅನ್ನೋ ಪ್ರಶ್ನೆ ಬಂದಾಗ ಗ್ರಂಥ ಸ್ಪಷ್ಟವಾಗಿ ಆಂತರಿಕ ಅನುಸಂಧಾನದ ಕಡೆಗೆ ವಾಳುತ್ತೆ. ಅಕ್ರೂರ ಯಮುನೆಯಲ್ಲಿ ಸ್ನಾನ ಮಾಡುವಾಗ ನೀರಿನೊಳಗೆ ಕೃಷ್ಣ ಬಲರಾಮರನ್ನ ಕಂಡ ಘಟನೆಯನ್ನ ಗ್ರಂಥ ಉದಾಹರಿಸುತ್ತೆ. ಇದೊಂದು ಅತ್ಯಂತ ಮಹತ್ವದ ರೂಪಕ. ಅಕ್ರೂರ ಮಾಡಿದ್ದು ಕೇವಲ ದೈಹಿಕ ಸ್ನಾನವಲ್ಲ, ಅವನ ಮನಸ್ಸೂ ಸಂಪೂರ್ಣವಾಗಿ ಕೃಷ್ಣನಲ್ಲಿ ಲೀನವಾಗಿತ್ತು. ಆ ಭಕ್ತಿಯ ಏಕಾಗ್ರತೆಯೇ ಅವನಿಗೆ ಆ ದಿವ್ಯದರ್ಶನವನ್ನ ಸಾಧ್ಯವಾಗಿಸಿದ್ದು. ಇದು ಭಕ್ತಿಯುಕ್ತ ಕರ್ಮಯೋಗದ ಅತ್ಯುತ್ತಮ ಉದಾಹರಣೆ. ಇಲ್ಲಿ ಕ್ರಿಯೆಗಿಂತ ಆ ಭಾವ, ಆ ಭಕ್ತಿಯೇ ಪ್ರಧಾನವಾಯಿತು. ನೋಡಿ, ಅಲ್ಲೂ ನೀವು ಒಂದು ಮುಖ್ಯವಾದ ಅಂಶವನ್ನ ಮರೆತಿದ್ದೀರಿ. ಅಕ್ರೂರನಿಗೆ ದರ್ಶನವಾದದ್ದು ಸ್ನಾನದ ಸಂದರ್ಭದಲ್ಲಿ. ಅವನು ಸ್ನಾನವನ್ನ ಬಿಟ್ಟು ಕೇವಲ ಧ್ಯಾನ ಮಾಡ್ತಾ ಕೂತಾಗ ಅಲ್ಲ. ಅವನು ತನ್ನ ನಿತ್ಯಕರ್ಮವಾದ ಸ್ನಾನವನ್ನ ಮಾಡುತ್ತಿದ್ದ. ಆ ಸರಿಯಾದ ಕರ್ಮಾಚರಣೆಯ ಚೌಕಟ್ಟಿನೊಳಗೆ ಅವನಿಗೆ ಆ ಅನುಭವ ಸಾಧ್ಯವಾಯಿತು. ಇಲ್ಲಿ ನನ್ನದೊಂದು ನೇರ ಪ್ರಶ್ನೆ ಇದೆ. ಒಂದು ವೇಳೆ ನಿಮ್ಮ ವಾದದಂತೆ ಆಂತರಿಕ ಅನುಸಂಧಾನವೇ ಎಲ್ಲಕ್ಕಿಂತ ಮುಖ್ಯವಾಗಿದ್ರೆ, ಗ್ರಂಥವು ಸ್ನಾನ ಮಾಡೋಕ್ಕೆ ಸಾಧ್ಯವಾಗದಿದ್ದಾಗ ಪಾಲಿಸಬೇಕಾದ 7 ಬಗೆಯ ಗೌಣಸ್ನಾನಗಳ ಬಗ್ಗೆ, ಅಂದ್ರೆ ಮಂತ್ರಸ್ನಾನ, ವಾಯವ್ಯ ಸ್ನಾನ, ಹೀಗೆ ಇಷ್ಟೊಂದು ವಿವರವಾಗಿ ಯಾಕೆ ಹೇಳ್ಬೇಕಿತ್ತು? ಕೇವಲ ಮಾನಸಿಕವಾಗಿ ಸ್ನಾನ ಮಾಡ್ಕೊಳ್ಳಿ, ಆ ಭಾವವೇ ಮುಖ್ಯ ಅಂತ ಒಂದೇ ಮಾತಲ್ಲಿ ಹೇಳ್ಬಿಡ್ಬೋದಿತ್ತಲ್ವಾ? ಪ್ರತಿಯೊಂದು ಪರ್ಯಾಯಕ್ಕೂ ಒಂದು ಬಾಹ್ಯ ಕ್ರಿಯೆಯನ್ನ ಯಾಕೆ ಸೂಚಿಸಲಾಗಿದೆ? ತುಂಬಾ ಒಳ್ಳೆ ಪ್ರಶ್ನೆ. ನನ್ನ ಪ್ರಕಾರ ಆ ಗೌಣ ಸ್ನಾನಗಳ ವಿವರಣೆಯೇ ನನ್ನ ವಾದವನ್ನ ಮತ್ತಷ್ಟು ಪುಷ್ಟೀಕರಿಸುತ್ತೆ. ಶರೀರ ಮತ್ತು ಮನಸ್ಸು ಒಂದಕ್ಕೊಂದು ಪೂರಕ. ಶರೀರದಿಂದ ಮುಖ್ಯ ಸ್ನಾನ ಸಾಧ್ಯವಾಗದಿದ್ದಾಗ ಶಾಸ್ತ್ರ ಪರ್ಯಾಯ ದೈಹಿಕ ಕ್ರಿಯೆಗಳನ್ನು ಸೂಚಿಸುತ್ತಾ ಆ ಮೂಲಕ ಮನಸ್ಸಿನ ಕ್ರಿಯೆಗೆ, ಸಂಕಲ್ಪಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳುತ್ತೆ. ಇದರ ಅರ್ಥವೇನು? The intent is so powerful that it can energize a substitute physical act. ಅಂದ್ರೆ ಅಂತಿಮವಾಗಿ ಮುಖ್ಯವಾದದ್ದು ಆಂತರಿಕ ಸಂಕಲ್ಪ ಮತ್ತು ಶುದ್ಧಿಯ ಭಾವ. ದೈಹಿಕ ಕ್ರಿಯೆಯು ಆ ಭಾವವನ್ನು ಹುಟ್ಟಿಸಲು ಅಥವಾ ವ್ಯಕ್ತಪಡಿಸಲು ಒಂದು ಸಾಧನವಷ್ಟೇ. ಸಾಧ್ಯವಾದಾಗ ಉತ್ತಮ ಸಾಧನ, ಸಾಧ್ಯವಾಗದಿದ್ದಾಗ ಪರ್ಯಾಯ ಸಾಧನ. ಆದರೆ ಗುರಿ ಮಾತ್ರ ಒಂದೇ, ಆಂತರಿಕ ಶುದ್ಧಿ. ನಿತ್ಯಕರ್ಮದ ವಿಷಯದಲ್ಲಿ ಸಾಧನ ಮತ್ತು ಸಾಧ್ಯ ಒಂದಕ್ಕೊಂದು ಬೆರೆತುಹೋಗಿವೆ. ಇದೊಂದು ಕರ್ತವ್ಯ. ಕರ್ತವ್ಯದ ಮೊದಲ ಅವಶ್ಯಕತೆ ಅದರ ಪಾಲನೆ. ಅದರ ಹಿಂದಿನ ತತ್ವಶಾಸ್ತ್ರವನ್ನ ಸಂಪೂರ್ಣವಾಗಿ ಅರಿತುಕೊಳ್ಳುವುದಕ್ಕಿಂತಲೂ ನಾವು ಅಂತಿಮ ಗುರಿಯ ಬಗ್ಗೆ ಮಾತಾಡೋಣ. ನೀವು ಮೋಕ್ಷ, ಆತ್ಮಸಾಕ್ಷಾತ್ಕಾರ ಅಂತ ಹೇಳಿದ್ರಿ. ಅದು ಬಹುದೊಡ್ಡ ಗುರಿ. ಆದ್ರೆ ಗ್ರಂಥವು ಸಂಧ್ಯಾವಂದನೆಯನ್ನ ಮಾಡದಿದ್ರೆ ಏನಾಗುತ್ತೆ ಅಂತಲೂ ಹೇಳುತ್ತೆ. ಅವನು ಎಲ್ಲಾ ಕರ್ಮಗಳಿಂದ ಬಹಿಷ್ಕೃತನಾಗುತ್ತಾನೆ ಮತ್ತು ನರಕವನ್ನು ಸೇರುತ್ತಾನೆ ಅಂತ ಸ್ಪಷ್ಟವಾಗಿ ಎಚ್ಚರಿಸುತ್ತೆ.
ಇದರ ಅರ್ಥ ಆಚರಣೆಯು ತನ್ನಲ್ಲೇ ಒಂದು ಪರಿಶುದ್ಧೀಕರಣ ಶಕ್ತಿಯನ್ನ ಹೊಂದಿದೆ ಮತ್ತು ಅದನ್ನು ಬಿಡುವುದರಿಂದ ನೈಜ ನಕಾರಾತ್ಮಕ ಪರಿಣಾಮಗಳು ಉಂಟಾಗುತ್ತೆ. ಆಂತರಿಕ ಸ್ಥಿತಿಗಳು ಶ್ರೇಷ್ಠ ಫಲಗಳಿರಬಹುದು, ಆದರೆ ಆ ಫಲವನ್ನ ನೀಡುವ ಬೀಜವೇ ಈ ಶಿಸ್ತುಬದ್ಧವಾದ ನಿಖರವಾದ ಕರ್ಮಾಚರಣೆ. ಬೀಜವನ್ನ ಸರಿಯಾದ ಕ್ರಮದಲ್ಲಿ ಬಿತ್ತಿದ್ರೆ ಮಾತ್ರ ಮರ ಬರೋಕೆ ಸಾಧ್ಯ. ಬೀಜದೊಳಗೆ ಒಂದು ದೊಡ್ಡ ಮರವಿದೆ ಅಂತ ಕೇವಲ ಯೋಚನೆ ಮಾಡ್ತಾ ಕೂತ್ರೆ ಆ ಬೀಜ ಅಲ್ಲ ಕೊಳ್ತು ಹೋಗುತ್ತೆ. ನಾನು ಕರ್ಮವನ್ನ ಬಿಡಬೇಕು ಅಂತ ಖಂಡಿತ ಹೇಳ್ತಿಲ್ಲ. ಆದರೆ ಕರ್ಮದ ಸ್ವರೂಪವನ್ನ, ಅದರ ಆತ್ಮವನ್ನ ಅರಿಯದೆ ಮಾಡುವ ಯಾಂತ್ರಿಕ ಕ್ರಿಯೆ ವ್ಯರ್ಥ ಅಂತ ಹೇಳ್ತಿದ್ದೀನಿ. ನೀವು ಹೇಳಿದಂತೆ ಕರ್ಮವನ್ನ ಮಾಡಲೇಬೇಕು, ಆದರೆ ಅರಿವಿನಿಂದ ಮಾಡಬೇಕು. ನೋಡಿ, ಈ ಆಂತರಿಕ ಶುದ್ಧಿಯ ಮೇಲಿನ ಒತ್ತು ಕೇವಲ ಸಂಧ್ಯಾವಂದನೆಗೆ ಸೀಮಿತವಲ್ಲ. ಇದು ಉಪನಿಷತ್ತುಗಳ ನೇತಿ ಅಂದ್ರೆ ಇದು ಅಲ್ಲ ತತ್ವದ ಪ್ರತಿಧ್ವನಿಯಾಗಿದೆ. ಪ್ರತಿಯೊಂದು ಬಾಹ್ಯ ಕ್ರಿಯೆಯನ್ನೂ ಮಾಡ್ತಾ ಇದು ಸತ್ಯ, ಆದರೆ ಇದೇ ಅಂತಿಮ ಸತ್ಯವಲ್ಲ ಅಂತ ಅರಿಯೋದೇ ಜ್ಞಾನದ ಮಾರ್ಗ. ಕರ್ಮವನ್ನ ಮಾಡುತ್ತಲೇ ಕರ್ಮದ ಬಂಧನದಿಂದ ಬಿಡುಗಡೆ ಹೊಂದುವುದು. ಗ್ರಂಥದ ಶೀರ್ಷಿಕೆಯಲ್ಲೇ ಅಂತರಂಗ ಅಂತ ಇರೋದು ಇದೇ ಕಾರಣಕ್ಕೆ. ಅದರ ಗಮನವೇ ಆಂತರಿಕ ಪ್ರಪಂಚದ ಮೇಲೆ. ಪ್ರವೇಶಕ್ಕೆ ದ್ವಾರ ಇರೋದು ಬಹಿರಂಗದಲ್ಲಿ. ಶಿಸ್ತುಬದ್ಧವಾದ ಆಚರಣೆ ಇಲ್ಲದೆ ಮನಸ್ಸು ತನ್ನ ಇಷ್ಟದಂತೆ ಹರಿದಾಡುತ್ತೆ. ಅದಕ್ಕೆ ಒಂದು ಲಂಗರು ಬೇಕು. ಈ ಶಾಸ್ತ್ರೋಕ್ತ ಕ್ರಿಯೆಗಳೇ ಆ ಲಂಗರು. ಅವು ಮನಸ್ಸನ್ನ ಕಟ್ಟಿಹಾಕಿ ಒಂದೆಡೆ ಕೇಂದ್ರೀಕರಿಸಿ ನಂತರ ಅದನ್ನ ಮೇಲೆಕ್ಕಿ ಅಂತರಂಗದ ಕಡೆಗೆ ಕೊಂಡೊಯ್ತವೆ. ನೀವು ಹೇಳಿದ ನೀತಿ ಮಾರ್ಗಕ್ಕೂ ಮೊದಲು ಇದು ಏನು ಅಂತ ತಿಳಿದುಕೊಳ್ಳುವ ಇತಿ ಮಾರ್ಗ ಬೇಕು. ಆ ಇತಿ ಮಾರ್ಗವೇ ಈ ನಿಖರವಾದ ಕರ್ಮಾಚರಣೆ. ಅದರ ಅನುಭವವಿಲ್ಲದೆ ಅದನ್ನ ಮೀರಿ ಹೋಗುವ ಮಾತು ಕೇವಲ ಬೌದ್ಧಿಕ ಕಸರತ್ತಾಗುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಬಾಹ್ಯ ಆಚರಣೆಗಳು ಒಂದು ಚೌಕಟ್ಟನ್ನ ಒದಗಿಸಿದ್ರೂ ಈ ಗ್ರಂಥದ ನಿಜವಾದ ಕೊಡುಗೆ ಏನಂದ್ರೆ, ಈ ಸರಳ ಕ್ರಿಯೆಗಳ ಹಿಂದಿರುವ ಆಳವಾದ ಆಧ್ಯಾತ್ಮಿಕ ಮತ್ತು ತಾತ್ವಿಕ ಆಯಾಮಗಳನ್ನ ಬಹಿರಂಗಪಡಿಸೋದು. ಇದು ಕೇವಲ ಯಾಂತ್ರಿಕ ಆಚರಣೆಯಿಂದ ನಮ್ಮನ್ನ ಪ್ರಜ್ಞಾಪೂರ್ವಕ ಭಕ್ತಿಯುಕ್ತ ಅನುಭವದ ಕಡೆಗೆ ಕೊಂಡೊಯ್ಯುತ್ತೆ ಮತ್ತು ಅಂತಿಮವಾಗಿ ಆಂತರಿಕ ಪರಿಶುದ್ಧಿಯ ಪ್ರಾಮುಖ್ಯತೆಯನ್ನೇ ಎತ್ತಿ ಹಿಡಿಯುತ್ತೆ. ಸಿರಿ, ಆದರೆ ಆ ಬಾಹ್ಯ ಚೌಕಟ್ಟು ಕೇವಲ ಒಂದು ಚೌಕಟ್ಟಲ್ಲ, ಅದುವೇ ಅಡಿಪಾಯ. ಗ್ರಂಥ ಆಚರಣೆಗೆ ಒಂದು ಕಠಿಣವಾದ ನಿಖರವಾದ ಸ್ವರೂಪವನ್ನ ನೀಡುತ್ತೆ ಮತ್ತು ಈ ಸ್ವರೂಪಕ್ಕೆ ನಿಷ್ಠೆಯಿಂದ ಇರುವುದೇ ಆಳವಾದ ಆಧ್ಯಾತ್ಮಿಕ ಅನುಭವಗಳನ್ನ ಸಾಧ್ಯವಾಗಿಸುತ್ತೆ. ಆ ಶಿಸ್ತುಬದ್ಧವಾದ ನಿಖರವಾದ ಅಡಿಪಾಯವಿಲ್ಲದೆ ಆಂತರಿಕ ಅನುಭವಗಳು ಕೇವಲ ಕ್ಷಣಿಕ ಭಾವನೆಗಳಾಗಿ ಉಳಿದುಬಿಡಬಹುದು. ಅಡಿಪಾಯ ಎಷ್ಟು ಗಟ್ಟಿಯಾಗಿರುತ್ತೋ ಕಟ್ಟಡ ಅಷ್ಟು ಎತ್ತರಕ್ಕೆ ಮತ್ತು ಸ್ಥಿರವಾಗಿ ನಿಲ್ಲಬಲ್ಲದು. ಈ ಚರ್ಚೆಯಿಂದ ಸ್ಪಷ್ಟವಾಗೋದೇನೆಂದ್ರೆ, ಸಂಧ್ಯಾವಂದನೆಯಂತಹ ಆಚರಣೆಗಳು ಬಾಹ್ಯವೋ ಅಥವಾ ಆಂತರಿಕವೋ ಅನ್ನೋ ಒಂದು ಸರಳ ಆಯ್ಕೆ ಅಲ್ಲ. ಬದಲಿಗೆ ಬಾಹ್ಯ ಕ್ರಿಯೆ ಮತ್ತು ಆಂತರಿಕ ಅನುಸಂಧಾನ ಎರಡನ್ನೂ ಒಳಗೊಂಡಿರೋ ಒಂದು ಸಂಕೀರ್ಣವಾದ ಸಮಗ್ರವಾದ ಪ್ರಕ್ರಿಯೆ ಇದು. ಹೌದು, ಖಂಡಿತ. ಇದು ಬಾಹ್ಯದ ಮೂಲಕ ಆಂತರಿಕವನ್ನ ತಲುಪುವ ಒಂದು ಸಮಗ್ರವಾದ ದಾರಿ. ಇನ್ನೊಂದು ಪೂರಕ. ಒಂದು ದೇಹವಾದರೆ ಇನ್ನೊಂದು ಅದರ ಆತ್ಮ. ಈ ಎರಡರ ಪರಿಪೂರ್ಣ ಸಮತೋಲನದಲ್ಲೇ ಸಂಧ್ಯಾವಂದನೆಯ ನಿಜವಾದ ಸೌಂದರ್ಯ ಮತ್ತು ಶಕ್ತಿ ಅಡಗಿದೆ. ಈ ವಿಷಯದ ಕುರಿತು ಮತ್ತಷ್ಟು ಆಳವಾಗಿ ತಿಳಿಯಲು ಮೂಲ ಗ್ರಂಥವನ್ನ ಅಧ್ಯಯನ ಮಾಡೋದು ಸೂಕ್ತ.